ಶ್ರೀ ಸಾಯಿಬಣ್ಣ ಕಾಶಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರು 5 ವರ್ಷಗಳ ಕಾಲ ಸತತವಾಗಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಪ್ರತಿ ವರ್ಷ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಪ್ರತಿ ವರ್ಷ ಪ್ರತಿಯೊಂದು ಚಟುವಟಿಕೆಯಲ್ಲಿ ಅವರನ್ನು ತೊಡಗಿಸಿಕೊಂಡಿರುತ್ತಾರೆ. ಈ ವರ್ಷ ಕೂಡ ಶ್ರೀಮಾನ್ ಪ್ರಿಯಾಂಕ್ ಎಂ ಖರ್ಗೆಜಿರವರ ಮಾನ್ಯ ಸಚಿವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಪುರಸಭೆ ಕಾರ್ಮಿಕರಿಗೆ ಸ್ವೆಟರ್ ಹಂಚುವ ಕುರಿತು ಹಾಗೂ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳನ್ನು ನಡೆಸಿದ್ದಾರೆ. ಹಾಗೂ ಇತರೆ ಭಾಳಷ್ಟು ಕ್ರೀಡಾಪಟುಗಳಿಗೆ ಹಾಗೂ ಊರಿನ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಪತ್ರಕರ್ತರಿಗೆ ಎಲ್ಲರಿಗೆ ಸನ್ಮಾನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ಬನ್ನಿ ನೀವು ಸೇರಿ ಈ ಕಾರ್ಯಕ್ರಮ ಹೇಗಿತ್ತು ಅನ್ನೋದು ನೋಡೋಣ. ಧನ್ಯವಾದಗಳು. ಹೇಳ್ಬೇಕಂದ್ರೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಈ ಬ್ಯಾಡ್ಮಿಂಟನ್ ವತಿಯಿಂದ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ನಾಗೇಟಿ ಪಾಟೀಲ್ ಸರ್, ಶಿಕ್ಷಣ ಪ್ರೇಮಿಗಳು ಹಾಗೂ ಕೆಪಿಸಿಸಿ ಸದಸ್ಯರು ಬೆಂಗಳೂರು ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅದಕ್ಕೆ ಅವರಿಗೆ ನಾವು ನಮ್ಮ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ತುಂಬ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅದೇ ಪ್ರಕಾರ ಇನ್ನೂರು ಶಿಕ್ಷಣ ಪ್ರೇಮಿ ಉದ್ದಿಮೆದಾರರು ಹಾಗೂ ಪುರಸಭೆಯ ಅಧ್ಯಕ್ಷರು ಚಂದ್ರಶೇಖರ್ ಕಾಶಿ ಕೂಡ ಅವರಿಗೂ ಕೂಡ ನಾವು ಸ್ವಾಗತ ಬಯಸುತ್ತೇವೆ. ಅದೇ ಥರವಾಗಿ ಪತ್ರಕರ್ತರಲ್ಲಿ ಸನ್ಮಾನ್ಯ ಶ್ರೀ ಕಾಶಿನಾಥ್ ಮುಖ್ಯದರ್ ಸರ್ ಅವರು ಕೂಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರಿಗೆ ಸ್ವಾಗತ. ಅದೇ ಪ್ರಕಾರ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ವಿಜಯಕುಮಾರ್ ಸರ್ ಕೂಡ ನಾವು ಸ್ವಾಗತ ಬಯಸಿದ್ದೀವಿ. ಅದೇ ಪ್ರಕಾರ ಇನ್ನೊರು ನಮ್ಮ ಮಿತ್ರರಾದಂಥ ಸಂಜು ಬಳ್ಕರ್ ಸರ್ ಕೂಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಸ್ವಾಗತ ಬಯಸಿದ್ದೀವಿ. ನಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ನಾವು ಕೇಳ್ಕೊಂಡಿದ್ದ ಒಂದೇ ಫೋನಿಗೆ ಹೋಗ್ಬಿಟ್ಟು ನಾವು ಬಂದಿದ್ದಕ್ಕೆ ಅದು ಕೂಡ ವಿಶೇಷವಾಗಿ ನಮ್ಮ ಅಧ್ಯಕ್ಷರ ವತಿಯಿಂದ ಹಾಗೂ ನಮ್ಮೆಲ್ಲರ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಕೂಡ ನಮಗೆ ಇನ್ನೊಮ್ಮೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದೀವಿ. ಅದೇ ರೀತಿಯಾಗಿ ದೇವೇಂದ್ರಣ್ಣ ಅಂಕಲ್ ಬಾಗುಡಿ ಅವರು ಕೂಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ನಾವು ಸ್ವಾಗತ ಕೊಡ್ತಿದ್ದೀವಿ. ಇವತ್ತಿನ ನಮ್ಮಲ್ಲೇ ಒಂದು ಬ್ಯಾಡ್ಮಿಂಟನ್ ಗೌರ್ಮೆಂಟ್ ಅಂದ್ಕೊಂಡಿದ್ದೀವಿ. ಸಬ್ ಜೂನಿಯರ್ಸ್ ಅಂದರೆ ಚಿಕ್ಕ ಮಕ್ಕಳು ಕೂಡ ಕ್ಯೂರಿಯಾಸಿಟಿ ಅವರಿಗೆ ಒಂದು ಗೌರ್ಮೆಂಟ್ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಸೀನಿಯರ್ ಬರ್ತಕ್ಕಂಥ ಅವರಿಗೆ ಕೂಡ ಒಂದು ಇಟ್ಕೊಂಡಿದ್ದೀವಿ. ಫಸ್ಟ್ ಸೆಕೆಂಡ್ ಫೈನಲ್ ಮ್ಯಾಚ್ ಎಲ್ಲ ಮುಗಿದಿದೆ. ಇವಾಗ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದರಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಸಾಬರಿಗೆ ಮೆಚ್ಚುಗೆ ಪಡೆಯುವಂಥ ಕಾರ್ಯಕ್ರಮ ಏನಂದರೆ ನಮ್ಮ ತಾಲೂಕಿನಿಂದ ಕಬಡ್ಡಿಯಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂಥ ನಮ್ಮ ಕ್ರೀಡಾಪಟುಗಳು ಹುಡುಗಿಯರ ವಿಭಾಗ ಇದೆ, ಮತ್ತು 400 ಮೀಟರ್ಸ್ ರಿಲೇ ಕೂಡ ಇದೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಿದ್ದಾರೆ. ಅದೇ ಪ್ರಕಾರ ಸ್ಕೇಟಿಂಗ್ನಲ್ಲಿ ಕೂಡ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ನಮ್ಮ ಚಿತ್ತಾಪುರ ವೈದ್ಯರಿಂದ. ಅದೇ ಪ್ರಕಾರ ಕರಾಟೆಯಲ್ಲಿ ಕೂಡ ಸಿಂಧು ಪ್ರಸಾದ್ ಅವರು ಕೂಡ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಹಾಗೂ ಮೆಟ್ರೋ ರನ್ನಿಂಗ್ನಲ್ಲಿ ಕೂಡ ಆಯ್ಕೆಯಾಗಿದ್ದಾರೆ GPS ದಳಗುಳ ಶಾಲೆಯಿಂದ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಸನ್ಮಾನ ನಮ್ಮ ಪುರಸಭೆ ಕಾರ್ಮಿಕರು ಬೆಳಗಿನ ಸಮಯದಲ್ಲಿ ಹೋಗ್ಬಿಟ್ಟಿಗೆದ್ದು ಕ್ಲೀನಿಂಗ್ ಸಲುವಾಗಿ ಉದಯ ಹೋಗಬೇಕಂದ್ರೆ ಚಳಿ ನಮ್ಮ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಆಮೇಲೆ ದೀಪ ಅಲಂಕಾರ ಈ ಸಲ ಜಾತ್ರೆ ದೀಪ ಅಲಂಕಾರ ಮಾಡಿದಂಥ ನಮ್ಮ ಗೆಳೆಯರ ಬಳಗದಂಥ ಅಧ್ಯಕ್ಷರಾದಂಥ ಆನಂದ್ ಅವರಿಗೆ ಕೂಡ ನಾವು ಸ್ವಾಗತ ಬಯಸ್ತಿದ್ದೀವಿ. ಸ್ವಾಗತ ಬಯಸ್ತಿದ್ದೀವಿ.
ಹಾಗೂ ಇದರಲ್ಲಿ ಪತ್ರಕರ್ತರು ಕೂಡ ಸನ್ಮಾನ ಇಟ್ಕೊಂಡಿದ್ದೀವಿ. ಎಲ್ಲ ಪತ್ರಕರ್ತರು ಕೂಡ ಈಗ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಮೊದಲನೇದಾಗಿ ಸನ್ಮಾನ್ಯ ಶ್ರೀ ನಾಗರೆಡ್ಡಿ ಪಾಟೀಲ್ ಸರ್ ಅವರಿಗೆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಿಂದ ಸನ್ಮಾನ. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಪಾಟೀಲ್ ಸರ್ ಮಾಡಿದಂಥ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಿಗೆ. ಅದೇ ರೀತಿಯಾಗಿ ಚಂದ್ರಶೇಖರ್ ವಾಯ್ಕಾಶಿ ಸರ್ ಅವರಿಗೆ ಸಂತೋಷ ಕದರಿಂದ ಸನ್ಮಾನ. ಧನ್ಯವಾದಗಳು. ಅದೇ ಪ್ರಕಾರ ಕಾಶಿನಾಥ್ ಸರ್ ಅವರಿಗೆ ಚಂದ್ರ ಸನ್ಮಾನ. ಧನ್ಯವಾದಗಳು ಕಾಶಿನಾಥ್ ಸರ್ ಅವರಿಗೆ. ಅದೇ ಪ್ರಕಾರ ವಿಜಯ್ ಕುಮಾರ್ ದೇಶಮುಖ್ ಸರ್ ಅವರಿಗೆ ರೋಹಿತ್ ಸನ್ಮಾನ. ಧನ್ಯವಾದಗಳು ಸನ್ಮಾನ ಶ್ರೀಮಂತ ವಿಜಯ್ ಕುಮಾರ್ ಸಾಹೇಬರಿಗೆ. ಅದೇ ಪ್ರಕಾರ ಸಂಜು ಬೋಳ್ಕರ್ ಅವರಿಗೆ ಅಬ್ದುಲ್ ಖದೀರಿಂದ ಸನ್ಮಾನ. ಅದೇ ಪ್ರಕಾರ ದೇವೇಂದ್ರ ರಣಕದಣ್ಣ ಬಾವಡಿ ನಾಯಕರು ಅವರಿಗೂ ಕೂಡ ಸನ್ಮಾನ. ಹಾಗೆ ವಿಶೇಷ ಸನ್ಮಾನಗಳು ಚಿತ್ತಾಪುರ ತಾಲೂಕಕ್ಕೆ ಕೀರ್ತಿ ತಂದಿರುವ ಕಬಡ್ಡಿಯಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಾದ ದಯಮಾಡಿ ವೇದಿಕೆಗೆ ಬರಬೇಕು. ಕಾವೇರಿ, ಸುನೀತಾ, ಭೀಮ್ಬಾಯಿ, ಕಲ್ಪನಾ, ಪೂಜಾ, ಭೀಮ್ಬಾಯಿ, ಚೆನ್ನಮ್ಮ. ದಂಡುಗೊಂಡಿದ್ದ ಇವರಿಗೆ ಮಾನ್ಯ ಅತಿಥಿಗಳಿಂದ ಸನ್ಮಾನ. ದಯಮಾಡಿ ಅತಿಥಿಗಳಿಗೆ ಸನ್ಮಾನ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿ. ಅಲ್ಲ ಸರ್
ನಾಲ್ಕು ಜನ. ನಂಬರ್ 1 ಕಾವೇರಿ, ಸುನೀತಾ, ಭೀಮ್ಬಾಯಿ, ಕಲ್ಪನಾ. ದಯಮಾಡಿ ಸನ್ಮಾನ ಮಾಡಬೇಕಾಗಿದೆ. ಅದೇ ಪ್ರಕಾರ ಸ್ಕೆಟಿಂಗ್ನಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂಥ ಗೌರಿ ಶ್ರೀ ಸಜ್ಜನ್ ಶೆಟ್ಟಿ DMS ಹಾಗೂ ಕರಾಟೆ ಪಟು, ಕರಾಟೆಯಲ್ಲಿ ರಾಜ್ಯ ಮಟ್ಟಕ್ಕೆ ಸಿದ್ದು ಪ್ರಸಾದ್ EV ಓರಿಯಂಟ್ ಹಾಗೂ ಚೌಳಪ್ಪ ದಂಡಗೋಡ್ ಈಗ ನಾಗೇಶ್ವರದಲ್ಲಿ ಜಾತ್ರೆಯಲ್ಲಿ ಚಿತ್ತಾಪುರದ ಚಿತ್ರಣವನ್ನೇ ಬದಲಿಸಿದಂಥ ನಮ್ಮ ಚಿತ್ತಾಪುರದ ಯುವಕರು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿ ದೊಡ್ಡ ಸಾಹಸವನ್ನು ತಾವು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದರೆ ಅದಕ್ಕೆ ನಮ್ಮ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಕಮಿಟಿ ಅಧ್ಯಕ್ಷರಾದಂಥ ಆನಂದ್ ಗೋವಿಂದರವರಿಗೂ ಕೂಡ ಸನ್ಮಾನ. ದಯಮಾಡಿ ಆನಂದ್ ಗೋವಿಂದರವರು ಸನ್ಮಾನ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದಂಥ ಆನಂದ್ ಗುಂಜದರವರಿಗೆ. ಅದೇ ಪ್ರಕಾರ ನಮ್ಮ ಪತ್ರಕರ್ತ ಮಿತ್ರರಿಗೂ ಕೂಡ ಸನ್ಮಾನ ಇದೆ. ದಯಮಾಡಿ ಎಲ್ಲ ಪತ್ರಕರ್ತರು ಇಲ್ಲಿ ಪತ್ರಕರ್ತರಿಗೆ ನಮ್ಮ ಬ್ಯಾಡ್ಮಿಂಟನ್ ಚೌಳಪ್ಪ ದಂಡಗೋಡ್ ಅವರಿಗೆ ಸನ್ಮಾನ. ಧನ್ಯವಾದಗಳು. ಇವತ್ತಿನ ವಿಶೇಷ ಸನ್ಮಾನ ಪುರಸಭೆ ಕಾರ್ಮಿಕರಿಗೆ, ಮುಖ್ಯ ಅತಿಥಿಗಳು ಅವರಿಗೆ ವಿಜಯಕುಮಾರ್ ಅವರಿಂದ ಸನ್ಮಾನ. ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದಂಥ ಕಾರ್ಮಿಕರ ಅಧ್ಯಕ್ಷರಿಗೆ ಹಾಗೂ ನಮ್ಮಲ್ಲಿ ಕ್ಲೀನಿಂಗ್ ಸಲುವಾಗಿ ಸ್ವಚ್ಛತೆಗಾಗಿ ಕೆಲಸ ಮಾಡ್ತಕ್ಕಂಥ ಮಹಿಳೆ ಭಾಗ್ಯ ಅವರಿಗೂ ಕೂಡ ಸನ್ಮಾನ.
ಮಾಡಬೇಕಾಗಿ ವಿನಂತಿ. संतु भाई ಸಿಗತ್ತೆ ತಗೋ ನೀವು ಯಾರೇ ತೊಗೊಳಕ್ಕಿರಲಿಲ್ಲ ಇವನು ತಗೊಂಡು ಕರಾಟೆಯಲ್ಲಿ 200 ವಿದ್ಯಾರ್ಥಿ DAV ಸ್ಕೂಲಿಂದ ಆದರ್ಶ ಹೇಳಿದ್ದಾರೆ. ಆದರ್ಶ ಅವರಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿ. ಇವತ್ತಿನ ಟೂರ್ನಮೆಂಟ್ನಲ್ಲಿ ವಿಜೇತರಾದಂಥ ಜೂನಿಯರ್ ಟೀಮಿನ ಸದಸ್ಯರು ರನ್ನರ್ ಆಗಿ ಜೂನಿಯರ್ ಟೀಮ್ನಲ್ಲಿ ರನ್ನರ್ ಆಗಿ ವಿಜೇತರಾದಂಥ ಯಾಸಿನ್ ಹಾಗೂ ಅಮನ್ ತಾಶಿ ಅತಿಥಿಗಳಿಂದ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ. ಅದೇ ರೀತಿಯಾಗಿ ಸೀನಿಯರ್ಸ್ ಪ್ಲೇಯರ್ನಲ್ಲಿ ರನ್ನರ್ ಆಗಿ ಗೆದ್ದು ಬಂದಂಥ ರೋಹಿತ್ ಶಿವಕುಮಾರ್ ಅವರು ಬರಬೇಕು. ಬರ್ರಿ ಧನ್ಯವಾದಗಳು ಗಣ್ಯರಿಗೆ.
ಜೂನಿಯರ್ಸ್ನಲ್ಲಿ ವಿನ್ನರ್ ಆದಂಥ ಶಶಾಂಕ್ ಸುಬ್ರಹ್ಮಣ್ಯಂ ಹಾಗೂ ಸುಬ್ರಹ್ಮಣ್ಯಂ ಇಲ್ಲ ರೀ ಧನ್ಯವಾದಗಳು ಬಹುಮಾನ ಸ್ವೀಕರಿಸಿದಂಥ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳ ಗಣ್ಯರಿಗೆ. ಈಗ ಸೀನಿಯರ್ಸ್ನಲ್ಲಿ ವಿನ್ನರ್ ಆದಂಥ ರಾಜು ರಾಠೋಡ್ ರಿಯಾಜ್ ಅವರಿಗೆ ಕೂಡ ಬಹುಮಾನ. ಧನ್ಯವಾದಗಳು ಸ್ವೀಕರಿಸಿದಂಥ ಕ್ರೀಡಾಪಟುಗಳಿಗೂ. ಈಗ ಸನ್ಮಾನ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಹೌದು, ಈ ಕಾರ್ಯಕ್ರಮದ ಬಗ್ಗೆ ಮೊದಲನೇದಾಗಿ ನಮ್ಮೆಲ್ಲ ಶ್ರೀ ಪತ್ರಕರ್ತರಾದಂಥ ಕಾಶಿ ಸರ್ ಅವರು ಒಂದು 4 ಇಂಟರ್ವ್ಯೂಗಳು ಹೇಳಬೇಕಾಗಿ ವಿನಂತಿ. ತಾಲೂಕಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಜನ್ಮದಿನದ ಪ್ರಯುಕ್ತ ಅನೇಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪುರಸಭೆಯ ಎಲ್ಲ ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭದ ವೇದಿಕೆ ಮೇಲೆ ಇರ್ತಕ್ಕಂಥ ಚಿತ್ತಾಪುರ ಕ್ಷೇತ್ರದ ಜನಪ್ರಿಯ ರಾಜಕಾರಣಿಗಳು, ಮುತ್ಸದ್ದಿಗಳು, ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಾಗರೆಡ್ಡಿ ಪಾಟೀಲ್ ಗೌಡ್ರೆ, ಇನ್ನೂರ ಪುರಸಭೆಯ ಮಾಜಿ ಅಧ್ಯಕ್ಷರು, ಹಿರಿಯರು, ಹಾಲಿ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಕಾಶಿ ಅವರೇ, ಇನ್ನೋರ್ವ ಚಿತ್ತಾಪುರಿನ ಉದ್ಯಮಿದಾರರು ಆಗಿರ್ತಕ್ಕಂಥ ವಿಜಯಕುಮಾರ್ ದೇಶಮುಖ್ ಅವರೇ, ಚಿತ್ತಾಪುರ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಸಹೋದರ ಆಗಿರ್ತಕ್ಕಂಥ ಸಂಜಯ್ ಗೋಲ್ಕರ್ ಅವರೇ, ಇನ್ನೋರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ದೇವೇಂದ್ರ ಅಣಕಲ್ ಬಾಗೋಡಿ ಅವರೇ, ಮತ್ತು ಈ ಅಸೋಸಿಯೇಷನ್ ಅಧ್ಯಕ್ಷರು, ಸದಾ ಕ್ರಿಯಾಶೀಲರು, ಉತ್ಸಾಹಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಹೇಬಣ್ಣ ಕಾಶಿ ಅವರೇ, ಮತ್ತು ಈ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿ ಬಂಧುಗಳೇ ಮತ್ತು ಇಲ್ಲಿ ನೆರೆದ ಎಲ್ಲ ಕ್ರೀಡಾಪಟುಗಳೇ, ಆತ್ಮೀಯ ಪತ್ರಿಕಾ ಮಾಧ್ಯಮ ಮಿತ್ರರೇ, ಈ ಬಾರಿ ಮೊನ್ನೆ ಬುದ್ಧ ವ್ಯವಹಾರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಮಾರಂಭದಲ್ಲಿ ನಾಗರೆಡ್ಡಿಗೌಡರು ಮಾತು ಹೇಳಿದರು. ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ನಾನು ಎಷ್ಟು ಇಚ್ಛೆಪಡ್ತೇನೆ. ಅದೇನೆಂದರೆ, ಕರ್ನಾಟಕ ರಾಜ್ಯದ 224 ಶಾಸಕರ ಪೈಕಿ ನನಗನ್ನಿಸ್ತದ ಯಾವ ರೀತಿ ಕಲಬುರಗಿ ಜಿಲ್ಲೆಯಲ್ಲಿ ಶಾಣ ಬಸಪ್ಪನ ಹಬ್ಬ ಅವರ ಜಾತ್ರೆ ಏನಾಗ್ತದ, ಆ ಜಾತ್ರೆ ಇದ್ದಾಗ ದೂರದಿಂದ ಜನ ಪಾದಯಾತ್ರೆ ಮೂಲಕ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ತಮ್ಮದಾಗಿರ್ತಕ್ಕಂಥ ಸೇವೆಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿ ಈ ಬಾರಿ ರಾಜ್ಯದಲ್ಲಿ 224 ಶಾಸಕರ ಪೈಕಿ ಸನ್ಮಾನ್ಯ ಶ್ರೀ ಚಿತ್ತಾಪುರ ಕ್ಷೇತ್ರದ ಶಾಸಕರಾದ ಪ್ರಿಯಾಂಕ್ ಖರ್ಗೆ ಅವರ ಜನ್ಮದಿನ ನನಗನ್ನಿಸ್ತದ 224 ಶಾಸಕರಲ್ಲಿ ಯಾವುದೇ ಶಾಸಕರ ಜನ್ಮದಿನ ನಮ್ಮ ಪ್ರಿಯಾಂಕ್ ಸಾಹೇಬರ ಥರ ಆಗಿಲ್ಲ ಅಂತ. ಯಾಕಂದ್ರೆ ಈ ಬಾರಿ ಭಾಳ ಐತಿಹಾಸಿಕ ಒಂದು ಸಾಕ್ಷಿ ನಮ್ಮ ಚಿತ್ತಾಪುರದಲ್ಲಿ ಆಗಿ ಹೋಗಿದೆ. ಎಲ್ಲ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲಂದರಲ್ಲಿ ತಮ್ಮ ಕೈಲಾದ ರೀತಿಯಲ್ಲಿ ಒಂದು ಸಮಾಜಮುಖಿ ಸೇವೆಯನ್ನು ಸಲ್ಲಿಸಿದ್ದು ನಾವು ನೋಡಿದ್ದೇವೆ. ಅದೇ ರೀತಿ ಇವತ್ತು ನಮ್ಮ
ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಕೂಡ ಅವರ ಜನ್ಮದಿನ ನಿಮಿತ್ತವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಮೆಚ್ಚುಗೆ ಪಡ್ತಕ್ಕಂಥ ವಿಷಯ. ಹೀಗಾಗಿ ಈ ಒಂದು ಜನ್ಮದಿನ ಧಾರ್ಮಿಕ ಜನ್ಮದಿನ ಆಗಬಾರ್ದಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿದಾಗ ಅವರು ನಿಜವಾಗ್ಲೂ ನಮ್ಮ ಜನ್ಮದಿನವನ್ನು ಯಾವ ರೀತಿ ಆಚರಣೆ ಮಾಡಬೇಕಂತಕ್ಕಂಥದ್ದನ್ನು ನಾವು ಈ ಬಾರಿ ಚಿತ್ತಾಪುರಿನ ಒಂದು ಯುವಕರಿಂದ ನಾವು ಕಲಿಬೇಕಾಗಿದೆ. ಎಲ್ಲಂದ್ರೆ ನೋಡ್ರಿ ರಕ್ತದಾನ ಶಿಬಿರ ಆಯಿತು, ಪೌರ ಕಾರ್ಮಿಕ ಸನ್ಮಾನ ಕಾರ್ಯಕ್ರಮಗಳಾದವು, ಎಲ್ಲಂದರಲ್ಲಿ ಅನ್ನದಾಸೋಹ ಕಾರ್ಯಕ್ರಮಗಳಾದವು. ಮತ್ತು ಇಡೀ ನಮ್ಮ ಚಿತ್ತಾಪುರ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಜ್ಞಾನದ ಬೆಳಕನ್ನು, ಜ್ಞಾನದ ಅರಿವನ್ನು ಹಚ್ಚಿರ್ತಕ್ಕಂಥದ್ದು, ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಕಾರ್ಯಕ್ರಮ. ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅನೇಕ ಹೆಲ್ತ್ ಕ್ಯಾಂಪ್ಗಳಾದವು, ಲೈಬ್ರರಿ ಓಪನ್ ಆದವು, ಮತ್ತು ಐ ಕ್ಯಾಂಪ್ ಅದು ಸಾಕಷ್ಟು ಕಾರ್ಯಕ್ರಮಗಳಾಗಿವೆ. ಹೀಗಾಗಿ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ದೊಡ್ಡವರು ಇದ್ರಿ ಮತ್ತು ಸಣ್ಣವರು ಇದ್ರಿ. ನೀವು ಕೂಡ ನಿಮ್ಮ ಜನ್ಮದಿನದ ನಿಮಿತ್ತವಾಗಿ ವ್ಯರ್ಥ ಹಣ ಖರ್ಚು ಮಾಡದೆ ಸುಮ್ಮನೆ ಈಗ ಡಿಜಿಟಲ್ ಬರ್ತ್ಡೇ ಆಗಿಬಿಟ್ಟೆ, ಡಿಜಿಟಲ್ ಎಲ್ಲೋ 4 ಜನ ಕಲಿಯೋದು, 2 ವೀಲರ್ ಮೇಲೆ ಒಂದು ಕೇಕ್ ಇಡೋದು, ಒಂದೆರಡು ಪಟಾಕಿ ಹೊಡೆಯೋದು, ಹ್ಯಾಪಿ ಬರ್ತ್ಡೇ ಮಾಡೋದು, ಅಲ್ಲೇ ನಿಂತ ಜಾಗದಾಗ 2 ಬೀರ್ ಕುಡಿತಾರೆ, ಆ ಬೀರ್ ಹಾರಿಸ್ತಾರೆ. ಚಲೋ ಇದ್ರೆ ಹ್ಯಾಪಿ ಆಗ್ತದ, ಸ್ವಲ್ಪ ವೈಮನಸ್ ಆಯ್ತಂದ್ರೆ ಅದೇ ಬೀರ್ ಬಾಟ್ಲಿಂದ ಒಬ್ಬರನ್ನು ಹೊಡೆದು ಜಗಳ ಆಗ್ತಕ್ಕಂಥ ಸನ್ನಿವೇಶಗಳಿಗೆ ನಾವು ನೋಡಕೈತಿ. ಹೀಗಾಗಿ ದಯಮಾಡಿ ನಾವೆಲ್ಲ ಕ್ರೀಡಾಪಟುಗಳಿದ್ರಿ, ನೀವು ಕೂಡ ಒಂದು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸ್ಬೇಕು. ಇಲ್ಲಿ ಆಟ ಆಡಿ ನೀವು ರಾತ್ರಿ ಹೊತ್ತು ನಾವು ಬೇರೆ ಚಟಕ್ಕೆ ಬಲಿಯಾದ್ರೆ ಅದು ವ್ಯರ್ಥ ಆಗ್ತದ. ಹೀಗಾಗಿ ಕ್ರೀಡಾಪಟುಗಳು ವಿಶೇಷವಾಗಿ ಆರೋಗ್ಯದ ಕಡೆಗೆ ಗಮನ ಹರಿಸ್ಬೇಕು. ಈಗ ನಮ್ಮ ಮಧ್ಯದಾಗೆ ನಾವು ಬಾಬು ಕಾಶಿ ಅವರಿಗೆ 67 ವಯಸ್ಸು ನೋಡ್ರಿ, ಇನ್ನೂ 20 ವರ್ಷ ಹುಡುಗಂತಾನೆ ಕಾಣ್ತಾರೆ ನಮ್ಮ ಮಧ್ಯದಾಗ. 67 ವಯಸ್ಸಾದಂತ ಯಾರು ನಂಬಲಿಕ್ಕೆ ಸಾಧ್ಯ ಅಲ್ಲ. ಆದರೂ ಕೂಡ ಮೊನ್ನೆ ಅವರಿಗೆ ಈ ಮೊಳಕಾಲ್ದು ಅಂತ ಆಪ್ರೇಷನ್ ಆಯಿತು. ಆದರೂ ಕೂಡ ಭಾಳ ಅಷ್ಟು ಆಪ್ರೇಷನ್ ಆದರೂ ಕೂಡ ಮುಖದ ಮೇಲೆ ಯಾವುದೇ ಒಂದು ತೇಜಸ್ ಆಗಲಿ, ಒಂದು ಉತ್ಸಾಹ ಆಗಲಿ ಕಡಿಮೆ ಆಗಿದೆ. ಇದಕ್ಕೆ ಕಾರಣ ಏನದ, ಅವರಲ್ಲಿ ಇರ್ತಕ್ಕಂಥ ಒಂದು ಕ್ರೀಡಾಸಕ್ತಿನೇ ಕಾರಣ ಪ್ರಮುಖವಾಗಿ. ಹೀಗಾಗಿ ಅವರನ್ನೇ ನಾವೆಲ್ಲರೂ ಮಾದರಿಯನ್ನು ಇಟ್ಕೊಂಡು ಹೋಗಿದ್ದಾದ್ರೆ ನೀವು ಕೂಡ ಆರೋಗ್ಯ ಸರಿಯಾಗಿಟ್ಕೊಂಡು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಹೀಗಾಗಿ ಹೆಚ್ಚಿನ ಮಾಡಿದಾಗ ಯುವಕರು ಆರೋಗ್ಯದ ಕಡೆ ಗಮನ ಹರಿಸ್ಬೇಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮಾನ್ಯ ಶಾಸಕರು ಯಾವ ರೀತಿ ಒಂದು ಸಂದೇಶ ನೀಡಾರ, ನೀವು ಕೂಡ ಪ್ರತಿ ವರ್ಷ ತಮ್ಮ ಜನ್ಮದಿನವನ್ನು ವಿಶೇಷವಾಗಿ ಬಡ ಬಗ್ಗರಿಗೆ ಕೈಲಾದಷ್ಟು ಸಹಾಯ ಸಹಕಾರ ಮಾಡೋದ್ರ ಮೂಲಕ ವಿಭಿನ್ನವಾಗಿ ಆಚರಣೆ ಮಾಡಿಕೊಡ್ರಿ. ಮತ್ತು ಕೇಕ್ ಕತ್ತರಿಸುವುದನ್ನು ಸ್ವಲ್ಪ ಅವಾಯ್ಡ್ ಮಾಡಿರಿ. ಯಾಕಂತ ಅವೆಲ್ಲ ಸೋಷಿಯಲ್ ಮೀಡಿಯಾದಾಗ, ಟಿವಿದಾಗ, ಪೇಪರ್ಗೆಲ್ಲ ನ್ಯೂಸ್ಗಳೆಲ್ಲ ಬಂದ ನೋಡಿರ್ಬೋದು. ಎಲ್ಲರೂ ತಲೆ ಕೆಳಗೆ ಮಾಡಿ ಕೇಕ್ ಕಟ್ ಮಾಡ್ತಿರ್ತಾರೆ, ಮುಂದೆ ಅದು ಬೆಂಕಿ ಇದು ಹಚ್ಚಿರ್ತಾರೆ, ಊದಿನ ಕಡ್ಡಿ ಅದು ಹಚ್ಚಿದ ತಕ್ಷಣ ಅದು ಸ್ಪ್ರೆಡ್ ಆಗ್ತದೆ. ಆ ಸ್ಪ್ರೆಡ್ ಆದ ತಕ್ಷಣ ಏನದ ಮಾರಿಗೆ ಹತ್ಕೊಂಡು ಬಿಡ್ತದೆ. ಮಾರಿಗೆ ಹತ್ಕೊಂಡು ಯಾರು ಬರ್ತ್ಡೇ ಮಾಡ್ತಾರ ಅವತ್ತಿನ ದಿನನೇ ಡೆತ್ ಡೇ ಆಗಿವೆ. ಎಷ್ಟೋ ಘಟನೆಗಳು ಟಿವಿಯನ್ನು ಬಂದವು. ದಯಮಾಡಿ ನೀವೆಲ್ಲ ಮಕ್ಕಳು ಹಚ್ಚರಿ ಮಾರಿ ತೆಳಗೆ ಮಾಡಿ ಹಚ್ಬಿಟ್ಟು ದಯಮಾಡಿ. ಹಂಗೆ ಅನಾಹುತಗಳು ಭಾಳ ಆಗ್ಯಾವ. ಟೋಟಲಿ ಅದು ಬಿಟ್ಟೇ ಬಿಡ್ರಲ್ಲ. ಕೇಕ್ ಕೊಯ್ಯೋದು ಅದು ಮಾಡೋದು, ಬೆಂಕಿ ಹಚ್ಚೋದು ಯಾಕೆ ಮಾಡ್ತಾರೆ? ಅದು ಮಾಡೋದೇ ಬೇಡ. ಹಿಂದೊಮ್ಮೆ ನಾವು ಪರಿಸರ ಕಾರ್ಯಕ್ರಮ ಮಾಡಿದಾಗ ನಮ್ಮ ಶೇಖರ್ ಕಾಶಿ ಅಧ್ಯಕ್ಷರು ಹೇಳಿದ್ರು, ಒಂದ್ಸಲ ಬರ್ತ್ಡೇ ದಿನ ಬಂದ್ರು ಒಂದು ಗಿಡ ನಡ್ರಿ ಅಂತ ಹೇಳಿದ್ರು. ಅವಾಗ ಒಂದ್ಸಲ ನಿಮ್ಮ ಬರ್ತ್ಡೇ ದಿನ ಒಂದು ಗಿಡ ನಡ್ರಿ, ನೀವು ಹೆಂಗೆ ಬೆಳಿತೀರಿ ಆ ಗಿಡನ ಹಂಗೆ ಬೆಳೀತು. ಅವಾಗ ನಿಮಗೊಂದು ಇದು ನೆನಪು, ನೀವು ಬೆಳೆದಂಗೆ ಅದು ಗಿಡನ ಬೆಳೀತದ. ಅವಾಗ ನಿಮ್ಗೆ ಅನಿಸ್ತದ ಅದು ಗಿಡ ನೋಡಿ ನಿಮ್ಗೆ ಖುಷಿ ಆಗ್ತದೆ. ಯಾಕಂದ್ರೆ ನಾ ಹಚ್ಚಿದ ಗಿಡ, ನಾನು 5 ವರ್ಷಕ್ಕೆ ಗಿಡ ಹಚ್ಚಿದ್ದೆ, ಈಗ 10 ವರ್ಷಕ್ಕೆ ಇಷ್ಟ ಆಗ್ಯದ, 20 ವರ್ಷಕ್ಕೆ ಇಷ್ಟ ಆಗ್ಯದ. ಆ ಗಿಡಕ್ಕೆ ನೋಡಿ ಅಂದ್ರೆ ನೀವು ಖುಷಿ ಪಡ್ತೀರಿ. ಆ ಗಿಡದಲ್ಲಿ ಒಳ್ಳೆ ಗಾಳಿ, ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತದೆ. ಹೀಗಾಗಿ ದಯಮಾಡಿ ನಿಮ್ಮ ದಿನದ ಅಂದು ಎಲ್ಲರೂ ಕೇಕ್ ಕಟ್ ಮಾಡೋದು ಬಿಡ್ರಿ, ಎಲ್ಲರೂ ತಮ್ಮ ಮನೆ ಮುಂದೆ ಒಂದು ಗಿಡವನ್ನು ನಡ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸಾಹೇಬಣ್ಣ ಕಾಶಿ ಅವ್ರ ಬಗ್ಗೆ ಒಂದು 2 ಮಾತು ಹೇಳಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಈ ಬಾರಿ ಇವರಿಗೆ ಒಂದ್ಸಲ ಕಷ್ಟೈತ್ರಿ ಗೆಸ್ಟ್ನಾಗ ಎಲ್ಲೆಲ್ಲೋ ಪ್ರವಾಸಕ್ಕೆ ಹೋಗ್ತಾರೆ. ಈಗ ನಮ್ಮ ಮಧ್ಯದಾಗೆ ಪ್ರವಾಸ ತಾಣವಾಗಿ ನಿರ್ಮಾಣವಾಗ್ಯದ ಕ್ರೀಡಾಂಗಣ ನೋಡಲಿಕ್ಕೆ ಮಕ್ಕಳು ಬರಬೇಕಾಗಿದೆ. ಹಂಗೆ ಅದು ಆಕರ್ಷಣೆ ಆಗ್ಯದ. ಹೀಗಾಗಿ ದಯಮಾಡಿ ಬಿಯವರಿಗೆ ಎಲ್ಲ ಮಕ್ಕಳಿಗೆ ಕಳ್ಸೋದು ದಿನ ಒಂದು ಸ್ಕೂಲ್ದಾಗ ಬಂದು ಚೆಕ್ ಮಾಡ್ಲಿಕ್ಕಿದೆ. ಅದು ಇಲ್ಲಿ ಬಂದೋದ್ರೆ ಸಾಕು. ಹೆಂಗೆ ದೇವಸ್ಥಾನದಾಗ ನಾವು ಹೋಗಿದ ತಕ್ಷಣ ಒಂದು
ಮನುಷ್ಯನ ಭಯ ಭಕ್ತಿ ಒಂದು ಉಂಟಾಗ್ತದೆ. ಹಂಗೆ ಏನಪ್ಪ ಅಂದ್ರೆ ಇಲ್ಲಿ ನೀವು ಕ್ರೀಡಾ ವಾತಾವರಣ ಗಮನ ಬಂದ ಮಕ್ಕಳಿಗೆ ನಮ್ಮ ಮನುಷ್ಯನಿಗೆ ಏನೋ ಒಂದು ಹೊಸ ಆಲೋಚನೆ ಬರ್ತಾವೆ. ನಾನು ದಿನನಿತ್ಯದಲ್ಲಿ ರನ್ನಿಂಗ್ ಬರಬೇಕು, ಇಲ್ಲಿ ವ್ಯಾಯಾಮ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು ಅಂತಕ್ಕಂಥ ಭಾವನೆ ಬರ್ತದೆ. ಹೀಗಾಗಿ ಈ ಒಂದು ಕ್ರೀಡಾ ಮಕ್ಕಳಿಗೆ ಕ್ರೀಡಾ ಮಕ್ಕಳಿಗೆ ಕ್ರೀಡಾ ವಾತಾವರಣವನ್ನು ಕ್ರೀಡಾ ಪರಿಸರವನ್ನು ನಿರ್ಮಾಣ ಆಗಿದೆ ಚಿತ್ತಾಪುರ ಪಟ್ಟಣದಾಗ. ಅದಕ್ಕೆ ಮೇನ್ ಬುನಾದಿ ಅಂತಂದ್ರೆ ಈ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸಾಬಣ್ಣ ಕಾಶಿ ಇರ್ಬೋದು, ನಮ್ಮ ಬಾಬು ಕಾಶಿ, ಎಂದು ಸಂತೋಷ್ ಕಲಲ್ಲಿ ಎಲ್ಲರೂ ಟೀಮ್ ಕೂಡಿರದ ಮಾನ್ಯ ಶಾಸಕರ ಮೇಲೆ ಒತ್ತಡ ಹೇರಿದ ಕಾರಣಕ್ಕಾಗಿ ಈ ಕೆಲಸ ಆಗ್ಯದ. ಯಾಕಂದ್ರೆ ಕೆಲಸ ಆಗಬೇಕಾದ್ರೆ ಅಲ್ಲಿಂದ ಆಟೋಮೆಟಿಕ್ ಯಾವುದು ಮಂತ್ರಿಂದ ಯಾವುದು ಕೆಲಸ ಆಗಲ್ಲ. ಅಲ್ಲಿ ಫಸ್ಟ್ ಒತ್ತಡ ಇರ್ಬೇಕು. ಫಸ್ಟ್ ಯಾವುದೇ ಕೆಲಸ ಆಗೋದು ಫಸ್ಟ್ ಒತ್ತಡ ಇರ್ಬೇಕು. ಒತ್ತಡದ ಜೊತೆ ಪರಿಶ್ರಮ ಇರ್ಬೇಕು, ಪರಿಶ್ರಮದ ಜೊತೆ ಆಸಕ್ತಿ ಇರ್ಬೇಕು. ಇವೆಲ್ಲ ಇದ್ದಾಗ ಮಾತ್ರ ಈ ಒಂದು ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅದ. ಹೀಗಾಗಿ ಈ ನಿಟ್ಟಿನಲ್ಲಿ ಬ್ಯಾಡ್ಮಿಂಟನ್ದವರು ಸದಾ ಚಟುವಟಿಕೆಯಲ್ಲಿರ್ತಾರೆ. ಒಂದು ಸಣ್ಣ ಪುಟ್ಟ ಇದು ಟೂರ್ನಮೆಂಟ್ ಆಗಲಿ, ಇಲ್ಲಿ ಸಣ್ಣ ಪುಟ್ಟ ಕ್ರೀಡಾಪಟುಗಳಾಗಲಿ ಸದಾ ಏನಂದ್ರೆ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಕ್ಕಂಥ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರಿಗೆ ಧನ್ಯವಾದ ಹೇಳುತ್ತಾ ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ. ಬಹಳ ಮಾರ್ಮಿಕವಾಗಿ ಹೇಳಿದರು. ಬರ್ಡೇ ಬಗ್ಗೆ ಮತ್ತು ಪರಿಸರದ ಬಗ್ಗೆ. ಬರ್ಡೇ ವಿಶೇಷ ಕೇಕ್ ಕಟ್ ಮಾಡಿ ಒಬ್ರಿಗೊಬ್ರು ಮುಖಕ್ಕೆ ಹಂಚ್ಕೊಳ್ಳೋದೆಲ್ಲ ಕೆಮಿಕಲ್ ಇರ್ತದೆ, ಮುಖ ಕಣ್ಣಿಗೆ ಹೋಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ದಯಮಾಡಿ ತಾವು ಕೇಕ್ ಖರೀದಿ ಮಾಡಿ ಬರ್ಡೇ ಮಾಡೋದ್ಕಿಂತಲೂ ಒಂದು 4-5 ಪುಸ್ತಕಗಳನ್ನು ಖರೀದಿ ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿದ್ದಂಥ ಬಡ ವಿದ್ಯಾರ್ಥಿಗಳು ಕೊಟ್ಟರೆ ಅದರಿಂದ ಜ್ಞಾನ ಉದಯ ಆಗ್ತದೆ ಅಂತ ಮಾತುಗಳನ್ನು ಹೇಳಿದರು. ಒಂದು ವಿಶೇಷವಾಗಿ ಇನ್ನೊಂದು ಏನಪ್ಪ ಅಂದರೆ ಪರಿಸರ ಬಗ್ಗೆ, ಗಿಡ ನೆಡಬೇಕು. ಅದು ಒಂದು ಭಾಳ ಮೋಸ್ಟ್ ಇಂಪಾರ್ಟೆಂಟು. ಯಾಕಂದರೆ ಈ ಒಂದು ರಿಯಲ್ ಎಸ್ಟೇಟು ಮತ್ತು ಫ್ಯಾಕ್ಟ್ರಿಗಳು ಜಾಸ್ತಿ ಬರ್ತಾ ಇದೆ. ಫ್ಯಾಕ್ಟ್ರಿಯಿಂದ ಸ್ವಲ್ಪ ಪೊಲ್ಯೂಷನ್ ಆಗ್ಬೋದು, ಆಮೇಲೆ ಪರಿಸರ ಮೇಲೆ ಪರಿಣಾಮ ಆಗ್ಬೋದು, ಸ್ವಚ್ಛ ಗಾಳಿ ಸಿಗಲ್ಲ. ಅದಕ್ಕೆ ದಯಮಾಡಿ ಮುಂಬರುವ ದಿನಗಳಲ್ಲಿ ನಾವು ಗಿಡಗಳು ಹಚ್ಚಲಿಲ್ಲ ಅಂದರೆ ಆಕ್ಸಿಜನ್ ಸಿಲಿಂಡರ್ ಖರೀದಿ ಮಾಡಿಕೊಂಡು ಸಿಲಿಂಡರ್ ಹಚ್ಕೊಂಡು ತಿರಬೇಕಾಗ್ತದೆ. ಗಿಡಗಳು ಹಚ್ಬೇಕಂತ ಹೇಳಿದ್ದು ಭಾಳ ಇಂಪಾರ್ಟೆಂಟ್ ಇದೆ. ಪ್ರತಿಯೊಬ್ಬರು ನಮ್ಮ ಬಡ್ಡೆಗೆ ನಮ್ಮ ಮನೆ ಹತ್ರ ಆಗಲಿ ಎಲ್ಲೇ ಆಗಲಿ ಒಂದು ಒಳ್ಳೆಯ ಗಿಡ ನೆಟ್ಟು ಗಿಡವನ್ನು ಬೆಳೆಸಿ ಪರಿಸರ ಬೆಳೆಸಬೇಕಂತ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಡಾಕ್ಟರ್ ಅದೇ ಪ್ರಕಾರ ಈಗ ಮಾನ್ಯ ನಾಗೇಂದ್ರ ಪಾಟೀಲ್ ಸಾಹೇಬರು ಪ್ರಿಯಾಂಕಾ ಖರೀದಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರು ಏರ್ಪಿಸ್ತಕ್ಕಂಥ ವಿವಿಧ ಸ್ಪರ್ಧೆಗಳಿಗೆ ಮತ್ತು ಪುರಸಭೆಯ ಕಾರ್ಮಿಕರಿಗೆ ಮಾಡತಕ್ಕಂಥ ಸಮಾರಂಭದ ಅಧ್ಯಕ್ಷರಿಂದ ಮಾಜಿ ಪುರಸಭೆ ಅಧ್ಯಕ್ಷರು ಆಗಿರುವ ಕಾಶಿಯವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಅತಿಥಿಗಳು ಮತ್ತು ಪತ್ರಿಕಾ ಮಿತ್ರರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ವಿದ್ಯಾರ್ಥಿಗಳು ಮತ್ತು ಪುರಸಭೆಯ ಕಾರ್ಮಿಕರಾಗಿದ್ದಾರೆ. ಕಾಶಿನಾಥ್ ಅವರು ವಿಸ್ತಾರವಾಗಿ ಎಲ್ಲರೂ ಮಾತನಾಡಿದರು. ನಾನು ಮಾತಾಡೋಕ್ಕೆ ಭಾಳ ಅವಕಾಶ ಕಡಿಮೆ ಇದೆ ಎಂದು ನಾನು ಭಾವಿಸ್ತೇನೆ. ಯಾಕಂತ ಕೇಳಿದ್ರೆ ನಾನು ಸಾಕಷ್ಟು ಸಲ ಈ ಬ್ಯಾಡ್ಮಿಂಟನ್ ಪ್ರತಿ ಸಲ ಎಷ್ಟು ಕರೆದಾಗೂ ಕೂಡ ನಾನು ಅತಿಥಿಯಾಗಿ ಬಂದು ಸಾಕಷ್ಟು ಸಲ ಮಾತನಾಡಿದ್ದೇನೆ. ಹೋದ ಸಲ ಅನಿವಾರ್ಯ ಕಾರಣಕ್ಕಾಗಿ ನಾನು ಬರೋಕ್ಕೆ ಆಗಲಿಲ್ಲ. ಸಾಯಿಬಣ್ಣ ಕಾಶಿಯವರು ಈ ಸಲ ಬರಲೇಬೇಕು ಸರ್, ಏನಾದ್ರು ಮಿಸ್ ಮಾಡಬೇಡ ಅಂತ ಹೇಳಿದ್ರು. ಆದರೂ ಹೆಂಗೆ ಇವತ್ತು ಫ್ರೀ ಇದ್ದೇ ಬಂದಿದ್ದೀನಿ. ಬಂದಿಲ್ಲ ಅಂದರೂ ತಪ್ಪಿಗಾಗಬಾರ್ದು. ನಾನು ಒಂದೇ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆಜಿಯವ್ರ ಬಗ್ಗೆ ನನಗೆ ಹೇಳೋಕ್ಕೆ ಬಹಳ ಅವಕಾಶಗಳು ಕಡಿಮೆ ಇದ್ದಾವೆ. ಯಾಕಂತ ಕೇಳಿದರೆ ಈಗಾಗಲೇ ಕಾಶಿನಾಥ್ ಅವರು ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ವಾಸ್ತು ಪರಿಸ್ಥಿತಿಯನ್ನು ಚಿತ್ತಾಪುರದ ನಾಗರಿಕರು ವಿಶೇಷವಾಗಿ ಬ್ಯಾಡ್ಮಿಂಟನ್ನಲ್ಲಿ ಭಾಗಿಯಾಗ್ತಕ್ಕಂಥ ಸ್ಪೋರ್ಟ್ಸ್ಮನ್ ಆಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ಅವರ ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಕೂಡ ಅವ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಿ. ನಾನು ಮೊನ್ನೆನೂ ಕೂಡ ಅದೇ ಮಾತು ಹೇಳಿದೆ. ಕೆಲವೇ ರಾಜಕಾರಣಿಗಳಲ್ಲಿ ಇಂಥ ಒಂದು ಸರಳ ಸ್ವಭಾವ ಬರ್ತದೆ. ಅದು ಯಾರು ಕೂಡ ಪಡ್ಕೊಂಡು ಬಂದಂತಕ್ಕಂಥಲ್ಲ. ಅದು ದೇವರ ಸೃಷ್ಟಿಯಿಂದ ಆಗಿರ್ಬೋದು. ಕೆಲವೇ ವ್ಯಕ್ತಿಗಳಿಗೆ ದೇವರು ಆ ಸ್ವರೂಪವನ್ನು ಕೊಟ್ಟು ರಾಜಕಾರಣಕ್ಕೆ ಕಳಿಸ್ತಾರೆ. ಯಾಕೆ ಮಾತಾಡ್ತೀನಿ ಕೇಳಿದ್ರೆ, ಒಂದು ವೇಳೆ ಪ್ರಿಯಾಂಕಾ ಖರ್ಗೆಜಿಯವರು ಈ ಚಿತ್ತಾಪುರ ಮತಕ್ಷೇತ್ರವನ್ನು ಪ್ರವೇಶಿಸಲಿಲ್ಲ, ಇವತ್ತು ನಾವು ಯಾರೋ ಸೇರಿಸಿ ಆಟ ಆಡ್ತಾ ಇದ್ದೀವಿ, ಇಷ್ಟೆಲ್ಲ ಭಾಷಣ ಮಾಡ್ತಾ ಇದ್ದೀವಿ, ಯಾರಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಇರಲಿಲ್ಲ ಅನ್ನೋದು ನನ್ನ ಭಾವನೆ. ಸ್ವಾತಂತ್ರ್ಯ ಸಿಕ್ಕು ಸುಮಾರು 70 ವರ್ಷಗಳು ಆದರೂ ಕೂಡ 50 ವರ್ಷಗಳು ನಿರಂತರವಾಗಿ ರಾಜಕಾರಣ ಮಾಡ್ತಕ್ಕಂಥ ಶಾಸಕರು, ಸಚಿವರು ಕೂಡ ಈ ಭಾಗದಲ್ಲಿ ವಿಶೇಷವಾಗಿ ಚಿತ್ತಾಪುರ ಮತಕ್ಷೇತ್ರಕ್ಕೆ 40 ವರ್ಷ ಹಿಂದೆ ಜಾಗ ಇದ್ರೂ ಕೂಡ ಈ ಒಂದು ಕ್ರೀಡಾಪಟುಗಳಿಗೆ ಏನೇನು ಅವಕಾಶ ಬೇಕಾಗಿತ್ತು ಯಾರೂ ಮಾಡೋಕ್ಕೆ ಇಷ್ಟಪಡಲಿಲ್ಲ ಅಂತ ಕೇಳಿದ್ರೆ, ಇಷ್ಟ ಇದ್ರೂ ಕೂಡ ಕೆಲವು ಜನರಿಗೆ ಶಕ್ತಿ ಸಾಕಾಗಿಲ್ಲ. ಪ್ರಿಯಾಂಕಾ ಖರ್ಗೆಜಿ ಹಂಗಂತ ಕೇಳಿದ್ರೆ ಇಚ್ಛಾಶಕ್ತಿ ಇದೆ, ರಾಜಕೀಯ ಶಕ್ತಿ ಇದೆ, ಆಸಕ್ತಿ ಇದೆ. ನಿಜವಾಗಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣಿಯಾಗಿ, ಶಾಸಕನಾಗಿ
ಏನೇನು ಮಾಡೋಕ್ಕೆ ಮೊದಲು ಎಲ್ಲರೂ ಅರಿತುಕೊಂಡಂಥ ಶಾಸಕರಿಗೆ ಪ್ರಿಯಾಂಕಾ ಖರ್ಗೆ ಎಲ್ಲರಿಗೂ ಬರ್ತಕ್ಕಂಥ ವಿಚಾರಗಳಲ್ಲ. ಎಷ್ಟೋ ಜನರಿಗೆ ಇದಕ್ಕಿಂತ ಉನ್ನತ ಮಟ್ಟದ ಅಧಿಕಾರಿಗಳು, ಉನ್ನತ ಮಟ್ಟದ ರಾಜಕಾರಣಿಗಳು ಕೂಡ ಆಗಿದ್ದಾರೆ. ಆದರೆ ಅವರಿಗೆ ಆಸಕ್ತಿ ಕೊರತೆ ಇರ್ಬೋದು ಅಥವಾ ಬೇರೆ ಏನೇನೋ ಕಾರಣಗಳಾಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳಿಗೆ ಸಾರ್ವಜನಿಕ ಹಿತಾಸಕ್ತಿ ಇರ್ತಕ್ಕಂಥ ರಾಜಕಾರಣಿಗಳು ಬಹಳ ಸಂಖ್ಯೆ ಕಡಿಮೆ ಆಗ್ತಿದೆ. ಆದರೆ ಸಾರ್ವಜನಿಕ ಹಿತಾಸಕ್ತಿಯಲ್ಲೇ ಕೂಡ ನಾನು ನೋಡಿದ್ದೆ, ತಾವು ನೋಡಿರ್ಬೋದು, ಎಲ್ಲರೂ ನೋಡಿದ್ದೀರಿ. ಬೆಳಗ್ಗೆ 9 ಗಂಟೆಯಿಂದ ಇವತ್ತು ಬೆಂಗಳೂರಲ್ಲಿ ಸಚಿವರ ಕಾರ್ಯಾಲಯದಲ್ಲಿ ನಿರಂತರವಾಗಿ ಯಾರಾದರೂ ಸಿಕ್ಕಿರೋದ್ರೆ ಏಕೈಕ ಸಚಿವ ಅಂದರೆ ಪ್ರಿಯಾಂಕಾ ಖರ್ಗೆ ಅವರು. ಯಾವಾಗಲೇ ಹೋದರೆ 10 ಗಂಟೆಯಿಂದ 11 ಗಂಟೆಯಲ್ಲಿ ಕಡ್ಡಾಯವಾಗಿ ಅವರ ಕಚೇರಿಯಲ್ಲಿ ಬರ್ತಾರೆ. ಇಡೀ ರಾಜ್ಯದಿಂದ ಬರ್ತಕ್ಕಂಥ ಜನರಿಗೆ ನಾವು ಸ್ಪಂದನೆ ಮಾಡಬೇಕು, ಸಾಧ್ಯ ಆದಷ್ಟು ಮೂಲಕ ಸೇವೆ ಸಲ್ಲಿಸಬೇಕು ಅಂದ್ಬಿಟ್ಟು ಏಕೈಕ ಗುರಿಯಿಂದ ಪ್ರತಿನಿತ್ಯನೂ ಕೂಡ ನಮ್ಮ ಕಾರ್ಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಸಚಿವರು ಅಂದರೆ ಪ್ರಿಯಾಂಕಾ ಖರ್ಗೆ ಅವರು ಬಿಡಬಾರ್ದು. ಇನ್ನೊಂದು ಮಾತನ್ನು ಕೇಳಿದ್ರೆ, ಗುಲ್ಬರ್ಗ ಜಿಲ್ಲೆಯಲ್ಲಿ ಚಿತ್ತಾಪುರ ತಾಲೂಕು ಅತಿ ಹಿಂದುಳಿದಿದೆ, ನಾವೆಲ್ಲ ಭಾಳ ಹಿಂದುಳಿದಿದ್ದೀವಿ, ನಾವು ಹಿಂದುಳಿದ ಜಾತಿಗೆ ಸೀಮಿತ ಆಗಿದ್ದೀವಿ ಅನ್ನೋ ಮಾತು ಕೂಡ ಬರ್ತಾ ಇತ್ತು. ಇವತ್ತಿನ ವಿದ್ಯಾರ್ಥಿಗಳು ನೋಡಿದರೆ ಯಾವ ಪ್ರದೇಶದಿಂದ ಬಂದರು ಅಂತ ಕೇಳಿದ್ರೆ ದಂಡುಗೊಂಡು ಇಡೀ ನಮ್ಮ ತಾಲೂಕಿನಲ್ಲಿ ಅತಿ ಹಿಂದುಳಿದಂಥ ಗ್ರಾಮ ಅಂತ ಕೇಳಿದ್ರೆ ದಂಡುಗೊಂಡು ತಪ್ಪಾಗಲಿಕ್ಕಿಲ್ಲ. ಅಂಥ ವಿದ್ಯಾರ್ಥಿನಿಯರು ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಇವತ್ತೇನು ಬರ್ತಾರೆ ಅಂತ ಕೇಳಿದ್ರೆ ಅದರಲ್ಲಿ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಪಾತ್ರ ಇದನ್ನು ಕೂಡ ನಾವು ಹೇಳಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಈಗ ಗುಣಮಟ್ಟದ ಒಂದು ಸ್ಟೇಡಿಯಂ ಮಾಡಲಿಲ್ಲ ಅಂದರೆ ಈ ವಿದ್ಯಾರ್ಥಿಗಳು ಅವರ ತರಬೇತಿಯಿಂದಾಗಿರ್ಬೋದು, ಕ್ರೀಡೆಯಿಂದ ಹಿಂದುಳಿಕೆ ಸಾಧ್ಯತೆ ಇತ್ತು. ಹಾಗಾಗಿ ಇವತ್ತು ವಿದ್ಯಾರ್ಥಿನಿಯರು ಕೂಡ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ, ಹೋದಂಥ ರಾಜ್ಯ ಮಟ್ಟಕ್ಕೆ ಬಂದ ವಿದ್ಯಾರ್ಥಿಗಳು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ವಿದ್ಯಾರ್ಥಿನಿಯರಲ್ಲಿ ಒಂದು ಕಳಕಳಿ ಮನವಿ ಇದೆ, ನಾವು ಯಾರು ಕೂಡ ಆರ್ಥಿಕವಾಗಿ ಹಿಂದುಳಿದಿದ್ದೀವಿ, ನಾವು ಶೈಕ್ಷಣಿಕವಾಗಿ ಹಿಂದುಳಿದೀವಿ ಅಂದ್ಬಿಟ್ಟು ನಾವು ಯಾರು ಕೂಡ ಮಾನಸಿಕ ನೋಯ್ಬೇಡು. ಸರ್ಕಾರದ ವ್ಯವಸ್ಥೆ ಹೆಂಗಿದೆ ಅಂತ ಕೇಳಿದ್ರೆ ಕ್ರೀಡಾಪಟುಗಳು ತಾವು ಉನ್ನತ ಮಟ್ಟಕ್ಕೆ ಹೋದರೆ ಉನ್ನತ ಮಟ್ಟದ ಶಿಕ್ಷಣ ಆಗಿರ್ಬೋದು, ಉನ್ನತ ಮಟ್ಟದ ಕ್ರೀಡೆ ಆಗಿರ್ಬೋದು, ಎಲ್ಲನೂ ಕೂಡ ಸರ್ಕಾರ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಕೂಡ ಮಾಡೋಕ್ಕೆ ಎಲ್ಲ ಕಾನೂನಲ್ಲಿ ಅವಕಾಶ ಇದೆ. ಯಾರ್ಯಾರಿಗೆ ಪ್ರತಿಭೆ ಇದೆ ಆ ಪ್ರತಿಭೆಯಿಂದ ಹೊರಹೊಮ್ಮರಿ. ಅವು ಏನಾದರೂ ಕೂಡ ಶಿಕ್ಷಣದಿಂದಾಗಲಿ ಕ್ರೀಡೆಯಿಂದಾಗಲಿ ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಏನಾದರೂ ಕೂಡ ಹಣಕಾಸಿನ ತೊಂದರೆ ಯಾರಿಗಾದರೂ ಇದ್ದು ಕೂಡ ನಮ್ಮ ಸಂಸ್ಥೆಯಿಂದ ಬೆಂಗಳೂರಿಗೆ ಹೋಗಿ, ಡೆಲ್ಲಿಗೆ ಹೋಗಿ ಕೂಡ ಸ್ವಹಿತ ಶಕ್ತಿಯಿಂದ ಸ್ವಂತ ಖರ್ಚಿನಲ್ಲಿ ಕೂಡ ಕೆಲಸ ವ್ಯವಸ್ಥೆ ಮಾಡ್ತೀನಿ ಕೂಡ ನಮಗೆ ಓದೋ ಮುಖಾಂತರ ಒಂದು ಇದೇನಂತ ಯಾವುದಂತ ಹುಡುಗಿ ನಮ್ಮ ಕಾಲೇಜಲ್ಲೇ ಓದಿದ್ದು. ಹಾಗೆ MBBS ಸೀಟ್ ಸಿಕ್ಕರೂ ಕೂಡ ನಾ ಕೊಡ್ತೀನಿ ಫೀಸಲ್ಲೂ ಕೂಡ ಇಲ್ಲೂ MBS ಹೋಗಿಲ್ಲ. ನನಗೆ ಮೋಸ್ಟ್ಲಿ ಹುಡುಗಿ ಪರಿಚಯ ಇಲ್ಲ. ನನಗೆ ಅಂಗನವಾಡಿ ಟೀಚರ್ ಆದರು. ವಿದ್ಯಾರ್ಥಿಗಳು ತಿಳಿದಬೇಕಾಗಿದೆ, ನೀವು ಅವಕಾಶ ಸಿಕ್ಕಾಗ ನಿಮ್ಮಲ್ಲಿ ಯಾರೇ ಪ್ರತಿಭೆ ಇದೆ ನೀವು ಮುಂದುವರ್ರಿ. ಸರ್ಕಾರ ಎಲ್ಲರೂ ಕೂಡ ವ್ಯವಸ್ಥೆ ಮಾಡ್ತದೆ. ಸರ್ಕಾರ ಆಗಲಿಂದ ಕೂಡ ಸಾಕಷ್ಟು ಜನ ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡಿದೆ. ಮುಂದೆ ಬರ್ತದೆ ಹೇಳೋ ಮುಖಾಂತರ ನೀವು ಮಾತಾಡೋಕೆ ಅವಕಾಶ ಕೊಟ್ಟಂದ್ರೆ ಇನ್ನು ಮಾತಾಡ್ತಾ ಹೋದರೆ ಭಾಳಷ್ಟು ಸಮಯ ಸಿಗ್ತದೆ. ಹೆಚ್ಚಿಗೆ ಮಾತನಾಡೋದು ಬೇಡ. ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ದುಂದು ಬೆಚ್ಚಕ್ಕೆ ಕಡಿವಾಣ ಹಾಕೋದ್ರ ಮುಖಾಂತರ ಎಲ್ಲರೂ ಆಚರಣೆ ಮಾಡಿದೆ ಅಂತ ಹೇಳಿ ವಿಶೇಷವಾಗಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ರು ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅಭಿನಂದನೆ ಹೇಳಬೇಕು, ಇನ್ನೊಂದು ಕಡೆ ಅಸೋಸಿಯೇಷನ್ರು ಕೂಡ ಅಭಿನಂದನೆ ಹೇಳಬೇಕು. ಯಾಕಂತ ಕೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಕ್ರೀಡಾಂಗಣ ಮಾಡಿದ್ರು. ಕ್ರೀಡಾಂಗಣ ನಿರ್ವಹಣೆ ಮಾಡ್ತಕ್ಕಂಥದ್ದೇನೋ ಮಾಡ್ತಾ ಇದ್ದಾರಲ್ಲ ಅವ್ರಿಗಿಂತ 10 ಪಟ್ಟು ಅಭಿನಂದನೆ ಹೇಳಬೇಕಾಗ್ತದೆ. ಎಷ್ಟೋ ತಾಲೂಕಲ್ಲಿ ಶಾಸಕರು ಸಚಿವರು ಮಾಡಿದರೆ ನಿರ್ವಹಣೆ ಆಗ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತೀನಿ. ಆದರೆ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ತಿದ್ರಿ ಸಾಹೇಬಣ್ಣ ಆಗಿರ್ಬೋದು, ಬಾಬು ಆಗಿರ್ಬೋದು, ಅದು ಒಳಪಟ್ಟಂಥ ಎಲ್ಲ ಕಾರ್ಯಕರ್ತರು ಕೂಡ ಇದೇ ನಿಟ್ಟಿನಲ್ಲಿ ಸ್ವಚ್ಛತೆ ಮೇಂಟೈನ್ ಮಾಡಿದರೆ ಮುಂದಿನ ದಿನಗಳು ಕೂಡ ಸ್ವಚ್ಛತೆ ಮಾಡೋದ್ರ ಮುಖಾಂತರ ನಿರ್ವಹಣೆ ಮಾಡಲಿ. ನಾವು ಕೂಡ ರಾಷ್ಟ್ರ ಮಟ್ಟಕ್ಕೆ ಹೋಗಿ ವಿದ್ಯಾರ್ಥಿಗಳು ಕೂಡ ಹೋಗಲಿ ಅಂತೇಳಿ ಭಾವಿಸಿ ಮಾತಾಡೋಕ್ಕೆ ಅವಕಾಶ. ತುಂಬ ಧನ್ಯವಾದಗಳು. ಮೊನ್ನೆ ನಾಗರೆಡ್ಡಿ ಪಾಟೀಲ್ ಸಾಹೇಬ್ಗೆ ಭಾಳ ಮಾರ್ಮಿಕವಾಗಿ ಹೇಳಿದರು ಆಚರಣೆ ಬಗ್ಗೆ, ಆಮೇಲೆ ಕಾರ್ಯಕ್ರಮದ ಬಗ್ಗೆ ದುಡ್ಡು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಅದ್ರ ಪ್ರಕಾರ ನಾವು ಪಾಲಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ದಯಮಾಡಿ ಒಳ್ಳೆಯ ಅಡ್ವೈಸ್ ಮಾಡಿದ್ದೀರಿ, ತುಂಬ ಧನ್ಯವಾದ. ಅದೇ ಪ್ರಕಾರ ವಿದ್ಯಾರ್ಥಿಗಳು ತಾವು ಏನು ನಾಗರೆಡ್ಡಿ ಪಾಟೀಲ್ ಸಾಹೇಬ್ ಹೇಳಿದ್ರೆ ಅದನ್ನು ಒಳ್ಳೆ ಗಮನದಲ್ಲಿ ಇಟ್ಕೊಳ್ರಿ. ಲೈಫ್ ಲಾಂಗ್ ಈ ವರ್ಡ್ ಅವ್ರು ಸಿಗೋಂಗಿಲ್ಲ. ಇಂಥ ವರ್ಡ್ಗಳು ಹೇಳ್ಬೇಕಂದ್ರೆ ಬುಕ್ಕಿನಲ್ಲಿ ಸಿಗೋಂಗಿಲ್ಲ, ಯಾರು ಹೇಳೋಂಗಿಲ್ಲ. ಇಂಥ ವರ್ಡ್ಗಳು ತಮ್ಮ ಗಮನದಲ್ಲಿ ಇಟ್ಕೊಂಡು ತಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ, ಮುಂದಿನ ಬಗ್ಗೆ, ಮುಂದೆ ಯಾವ ರೀತಿ ಹೋಗಬೇಕಿಲ್ಲ ಅಂತ ಹೇಳಿ ಸಾಕಷ್ಟು ಸವಲತ್ತುಗಳು ಇವೆ. ಮಾನ್ಯ ಶಾಸಕರು ಕೂಡ ಇದ್ದಾರೆ, ಅವರು ಮಾನ್ಯ ಸಚಿವರಿದ್ದಾರೆ, ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಅಂತೇಳಿ ಮಾರ್ಮಿಕವಾಗಿ ಹೇಳಿದರು. ಹೇಳಿ ಸಲುವಾಗಿ ಅವರಿಗೆಲ್ಲ ತುಂಬ ಧನ್ಯವಾದಗಳು. ವಿದ್ಯಾರ್ಥಿಗಳು ಯಾರಾದರೂ ಮಾತಾಡ್ತಾರಮ್ಮ? ಆಡ್ರಿ ಹಂಚ್ಕೊಳ್ಳೋದು ನೀವು ಸ್ಪೋರ್ಟ್ಸ್ ಮೇಲೆ ಎಲ್ಲ ಫ್ರೀ ಆಗಿರಬೇಕು. ಮಾತಾಡ್ರಿ. ಇವತ್ತು ದಿವಸ ಭಾಳ ಖುಷಿ ಆಗತ್ತೆ ನಮಗೆ. ಪ್ರಿಯಾಂಕರಿಗೆ ಸಾಹೇಬರ ಒಂದು ಪ್ರಬಂಧವಾಗಿ ಸುಮಾರು ನಾನು ಈ ಒಂದು ಒಟ್ಟಿನ ಚಟುವಟಿಕೆಗಳಾದರೂ ಕೂಡ ಸಿದ್ಧಗಂಗಾ ಮಠದಲ್ಲಿ
ಅಲ್ಲಿ ಬಂದ ನಂತರ ಗೆಸ್ಟ್ ಟೀಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೌಡ್ರ ಪರಿಚಯ ಇರಲಿಲ್ಲ ನನಗೆ, ನಾರಾಯಣ ಗೌಡ್ರಲ್ಲಿ ಎಲ್ಲರೂ ಗೊತ್ತಂಬರು ನನಗೆ ಗೊತ್ತಿರಲಿಲ್ಲ. ಅಷ್ಟೆಲ್ಲ ಆದಮೇಲೆ ಬಂದು ನನಗೇನಾಯಿತು, ನಮ್ಮೂರಲ್ಲಿ ಪ್ರತಿಭೆ ಇದೆ, ಗುರ್ತಿಸೋರಿಲ್ಲ ಅನ್ನೋದು ಒಂದು ಮೈನ್ ಪಾಯಿಂಟ್ನ ನಾನು ಕಂಡುಕೊಂಡೆ. ತದನಂತರ ಅವ್ರನ್ನ ನಾ ಬಂದಂಗೆ ಇವತ್ತಿನವರೆಗೂ ಕೊರೋನಾ ಬಿಟ್ಟು ಬಂದಾಗ 2 ವರ್ಷ ಬಿಟ್ಟರೆ ಅಲ್ಲಿಂದ ಸ್ಟೇಟ್ವರೆಗೂ ಪ್ರತಿ ವರ್ಷ ಹೋಗ್ತೇನೆ. ಲಾಸ್ಟಿಗೆ ಇದೇ ಮಕ್ಕಳೇ ಈ ಸ್ಟೇಟಲ್ಲಿ 4ನೇ ಪ್ಲೇಸ್ ಐತೆ ಸರ್. ಆದ್ರೆ ನನಗೆ ಒಂದು ಕೊಡ್ತೀನಿ ಅಂದ್ರೆ ಇಷ್ಟು ಪ್ರತಿಭೆ ಅದ, ಅವ್ರು ಏನು ಮಾಡ್ತಾರೆ ಹೈಸ್ಕೂಲ್ ಬರೋದಿಲ್ಲ ಅಲ್ಲೇ ಮಾಯ ಆಗುತ್ತೆ. ನಾನು ನಿಮ್ಗೆ ಇದು ಮುಗಿದ ಮೇಲೆ ಹೇಳ್ಬೇಕು ಅಂದ್ಕೊಂಡಿದ್ದು, ಮಾತಾಡೋ ಸಿಗ್ತಂದ್ರೆ ಕನ್ಸು ಅಂದ್ಕೊಂಡಿಲ್ಲ. ಈ ಹೈಸ್ಕೂಲ್ ಪ್ರೈಮರಿ ನಾವು ರೆಡಿ ಮಾಡ್ತೀವಿ, ಹೈಸ್ಕೂಲ್ ಬರೋದ್ರೆ ಮಾಯ ಆಗುತ್ತೆ. ಅದಕ್ಕೆ ಗೌಡ್ರ ಮುಖಾಂತರ ನಾವು ಮನೆ ಮಾಡೋದೇನೆಂದರೆ ಇಡೀ ಚಿತ್ರದುರ್ಗ ತಾಲೂಕಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಗಟ್ಟಿ ಮಕ್ಕಳು ಎಲ್ಲಿ ಸಿಗಲ್ಲ. ಅವ್ರಿಗೆ ಇನ್ನೊಂದು ಸ್ವಲ್ಪ ಒಂದು ಕ್ರೀಡಾ ವಸತಿ ನಿಲಯ ಏನೋ ದೊಡ್ಡಿದೆ ಅಂದರೆ ನಮ್ಮ ಒಂದು ಚಿತ್ರದುರ್ಗ ತಾಲೂಕಿಂದ ನ್ಯಾಷನಲ್ ಲೆವೆಲಲ್ಲಿ ಲೆಕ್ಕ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ನಮ್ಮ ಮಕ್ಕಳಲ್ಲಿ ಹೆಚ್ಚದ. ಹಾಗಾಗಿ ನನ್ನೊಂದು ಮನವೇನೆಂದರೆ ಇಲ್ಲೇ ವಸತಿ ಸಮೇತ ಕ್ರೀಡಾ ಶಾಲೆಯನ್ನು ತೆರೆಯೋದಕ್ಕೆ ಅವಕಾಶ ಮಾಡಿಕೊಡ್ಸ್ಬೇಕು ಸಾಹೇಬ್ರ ಮುಖಾಂತರ ನೀವು ಒಂದು ಮನೆ ಮಾಡಬೇಕಂತ ಒಂದು ಆಸೆ. ಮತ್ತು ಇವತ್ತು ಈ ಒಂದು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಕಡೆಯಿಂದ ಸಾಧನೆ ಮಾಡಿದ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಈ ಥರ ಒಂದು ಪ್ರೋತ್ಸಾಹ ಒಂದು ನೀಡೋದು ನಾನು ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರದುರ್ಗ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಮತ್ತು ಇದು ಸತತವಾಗಿ ಒಂದು 6 ವರ್ಷಗಳ ಕಾಲ ನಲವೊಂದಿಂದ ಹೋಗ್ತಿದ್ದ ಮಕ್ಕಳ ಸಂಖ್ಯೆ ನೀವು ಗುಲ್ಬರ್ಗದಿಂದ ಬಂತಂದ್ರೆ ಫೋನ್ ಬಂದರೆ ಏಕೈಕ ಗಾಡಿ ಪ್ರತಿ ವರ್ಷ ಬರ್ತದೆ, ನಮ್ಮ ಊರಿಗೆ ಬರ್ತದೆ. ಅದೊಂದು ಖುಷಿ ಅದು ನಮಗೆ. ಅದಕ್ಕೆ ಕಾರಣ ನಾನು ಸಾಹೇಬರ ನಮ್ಮ ಊರಿಗೆ ಬಂದಾಗ ಒಂದು ಮಾತು ಹೇಳಿದ್ರು, ಇನ್ನೂ ಫೇಸ್ಬುಕ್ಕಲ್ಲಿ ಅವ್ರು ಬರ್ದಾಗ ಜನಗಳಿಗೆ ಸುಸಂಸ್ಕೃತವಾದಂಥ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿಸ್ಕೊಂಡು ಸ್ಪೋರ್ಟ್ಸ್ ಮೈದಾನ ಬಂದಿದೆ. ಅದನ್ನೇ ಕೆಲಸ ಅಷ್ಟೇ ನೋಡಿದ್ರೆ ಅದನ್ನು ಕೂಡ ಸ್ವಲ್ಪ ಆದಷ್ಟು ಮಾಡಿದರೆ ಇನ್ನೂ ಒಂದು ನಮ್ಮ ಗ್ರಾಮಕ್ಕೆ ಮತ್ತು ಯುವಕರಿಗೆ ಭಾಳ ಅನುಕೂಲವಾಗುತ್ತೆ ಎಂಬ ಮಾತನ್ನು ತಿಳಿಸಿದ ಸರ್. ಒಂದು ಮಾತು ಹೇಳಿದ್ರು, BS ಅವರಿಗೆ ಬಂದು ಸ್ಟೂಡೆಂಟ್ ಕೊಡ್ಸೋಕ್ಕೆ ಅಂತ. ಅದ್ರ ಬಗ್ಗೆ ನಾವು ಹೇಳ್ತೀವಿ, ಒಂದು ಮಗು ಕೇವಲ 4 ಗೋಡೆ ಮಧ್ಯೆ ಓದಿದ್ರೆ ಅವ್ನು ಮುಂದೆ ಬರಲ್ಲ. ಪಾಠದ ಜೊತೆಯಲ್ಲಿ ಈ ಒಂದು ಆಟವನ್ನು ಕೂಡ ಅವರಿಗೆ ಮಕ್ಕಳಿಗೊಂದು ವಿಷಯವನ್ನಾಗಿ ಇಟ್ಟರೂ ಕೂಡ ಅದನ್ನು ಎಷ್ಟೋ ಶಾಲೆಗಳಲ್ಲಿ ನಿರ್ಲಕ್ಷ್ಯ ಮಾಡ್ಲತ್ತಾರ. ಅವ್ರನ್ನ ಒಂದು ಕ್ರೀಡಾ ಚಟುವಟಿಕೆಯನ್ನು ತೊಡಗಿಸಿದ ಮುಖಾಂತರ ಅವರ ಕಲಿಕೆಯನ್ನು ಉತ್ತಮಪಡಿಸಬೇಕು. ಮತ್ತು ಮಕ್ಕಳಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಕ್ರೀಡೆ ಅಂದ್ರೆ ಗೊತ್ತಿಲ್ಲ, ಕ್ರೀಡಾಪಟುಗಳು ಗೊತ್ತಿಲ್ಲ, ಕ್ರೀಡೆಯಿಂದ ಇರ್ತಕ್ಕಂಥ ಪ್ರಯೋಜನ ಗೊತ್ತಿಲ್ಲ. ಇವಾಗ ಸಾಹೇಬ್ರು ಒಂದು ಮಾತು ಹೇಳಿದರು, ಸ್ಪೋರ್ಟ್ಸಿಂದ ಆಡೋದ್ರ ಬಗ್ಗೆ ಮತ್ತು ಬಾಬಾ ಸಾಹೇಬ್ರ ಬಗ್ಗೆ ಒಂದು ಹೇಳ್ತಾರೆ. ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ ಒಂದೇನೋ ಸ್ಪೋರ್ಟ್ಸ್ ಗ್ರೌಂಡ್ ಇತ್ತಂದ್ರೆ 100 ದವಾಖಾನೆ ಮುಗಿಸ್ತಾರೆ. ಒಂದು ಕ್ರೀಡಾ ಮೈದಾನದಿಂದ 100 ಆಸ್ಪತ್ರೆ ಮುಚ್ಚಿದಂಥ ಒಂದು ಹಿರಿಯರು ಒಂದು ಮಾತು ಹೇಳ್ತಾರೆ. ಅದರಂತೆ ಕೂಡ ನಮ್ಮ ಭಾಗದ ಎಲ್ಲ ಮಕ್ಕಳು ಮತ್ತು ಎಲ್ಲ ಯುವಕರು ಎಲ್ಲರೂ ಕೂಡ ಉತ್ತಮ ಆರೋಗ್ಯವನ್ನು ಪಡಿಬೇಕಾದ್ರೆ ಒಂದು ಉತ್ತಮವಾದ ಕ್ರೀಡೆಗಳನ್ನು ನಿರ್ಮಾಣ ಮಾಡೋಕ್ಕೆ ನಮ್ಮ ಮಾನ್ಯ ಪ್ರೇಮ್ ಸಾಹೇಬರು ಒಂದು ಅವಕಾಶ ಮಾಡಿಕೊಟ್ರೆ, ಆ ಅವಕಾಶ ಮಾಡಿಕೊಟ್ಟಿದ್ದು ಅದು ವ್ಯರ್ಥ ಆಗಬಾರ್ದು, ಎಲ್ಲ ಮಕ್ಕಳಿಗೆ ದೊರೀಲಿ ಮತ್ತು ಎಲ್ಲ ಮಕ್ಕಳಿಗೆ ಸಿಗಲಿ ಎಂಬ ಮಾತನ್ನು ಎತ್ತರಿಸುತ್ತಾ ಮತ್ತು ಮಕ್ಕಳಿಗೆ ಅವರೆಲ್ಲರ ಪರವಾಗಿ ಅವ್ರ ಮಾತಾಡೋಕ್ಕೆ ಹಂಚ್ಕೊಳ್ತಾರೆ. ಇನ್ನೊಂದು ಗೌಡ್ರಿಗೆ ಇನ್ನೊಂದು ಮನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ದೊಣ್ಣಗೊಂಡಿರಲಿ, ಸಂಗೂರಿರಲಿ, ಅಲ್ಲೂರಿರಲಿ ಬಹುತೇಕ ನಮ್ಮ ಏನು ದೊಡ್ಡಗಳ ಜನ ಏನಂತಲ್ಲ, ಈ ಮಕ್ಕಳು ಚಂದ ಓದತ್ತವು, ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ವರ್ಷ ಬಿಡಿಸಿ ಮುಂದಕ್ಕೆ ಮದುವೆ ಮಾಡ್ತಾರೆ. ಆದಷ್ಟು ಕಾನೂನಾತ್ಮಕವಾಗಿ ನೀವು, ಯಾಕಂದ್ರೆ ನಾವೀಗ ಸಪೋಸ್ ನಾನೇ ಡೈರೆಕ್ಟಾಗಿ ಮಾಡ್ಕೊಂಡ್ರೆ ನನ್ನ ಮಗಳು ನನ್ನ ಇಷ್ಟ ನೀನೇನು ಕೇಳಕ್ಕಂತ ಒಂದು ಇದು ಬರ್ತೀವಿ. ಕಾನೂನಾತ್ಮಕವಾಗಿ ಏನೆಲ್ಲ ನೀವು ಸಪೋರ್ಟ್ ಮಾಡಬೇಕು ಅದನ್ನು ಸ್ವಲ್ಪ ಮಾಡಿರಿ. ಹಾಗೆ ಇನ್ನೊಂದು ವಿಚಾರ, ನಮ್ಮ ಶಾಲೆಯಲ್ಲಿ 300 ಜನ ಮಕ್ಕಳದಾವೆ, ಎಲ್ಲರೂ ಬರ್ತಾವೆ, ಸೆಪ್ಟೆಂಬರ್ವರೆಗೂ ಬರ್ತಾವೆ. ಈಗ ನಮ್ಮ ಶಾಲೆಯಲ್ಲಿ ಕೇವಲ ಬರ್ತಕ್ಕಂಥ ಮಕ್ಕಳ ಸಂಖ್ಯೆ 80. ಹತ್ತಿ ಬಿಡ್ಸೋಕ್ಕೆ ಅಲ್ಲಿ ಹೊಂಟ್ರೆ ಅದಕ್ಕೇನಂದು ಸ್ವಲ್ಪ ಏನೋ ಸಾಧ್ಯವಾದ ಮಟ್ಟಿಗೆ ಒಂದು 6 ರಿಂದ 14 ವರ್ಷ ಮಕ್ಕಳನ್ನು ದುಡಿಯೋದು ಬಿಟ್ಟು ಕಂಪಲ್ಸರಿ ಕಡ್ಡಾಯ ಶಿಕ್ಷಣ ಕೊಡಿಸ್ಬೇಕಂತ ಹೇಳ್ತಾರೆ. ಅದಕ್ಕೇನೋ ಸ್ವಲ್ಪ ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ನಮ್ಮದು ಕೇವಲ ಧರ್ಮದ ಮಾತ್ರ ಅಲ್ಲ, ನಮ್ಮ ಹಿಂದುಳಿದ ಕ್ಲಾಸ್ ವಿಲೇಜಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳ ಒಂದು ಸಮಸ್ಯೆ ಅದ. ಉತ್ತಮ ಓದ್ತಿರ್ತಾವೆ, ಒಂದು ಮಗು ಕಂಟಿನ್ಯೂಸ್ ಆಗಿ 2 ತಿಂಗಳು ಸಾಲಿ ಬಿಡ್ತಂದ್ರೆ ಆ ಮಗು ಮತ್ತೆ ಬರೋಳಿ ಫಸ್ಟಿಂದ ಮತ್ತೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಇಷ್ಟೆಲ್ಲ ಸಾಮರ್ಥ್ಯ ಇದ್ದರೂ ಕೂಡ ಒಂದು ನನಗೆ ಉದ್ಯೋಗ ಇದೆ, ಅಥವಾ ಎಷ್ಟು ಎಫರ್ಟಾಗಿ ಕಲಿಸಿದ್ರು ಕೂಡ ಇದು ಬರಲ್ಲ ಅಂದರೆ ಆ ಒಂದು ಮಕ್ಕಳ ಒಂದು ಹಾಜರತೆ ಸಮಸ್ಯೆ ಇರ್ಬೋದು. ಒಂದು ಪೇರೆಂಟ್ಸ್ ಮೈಂಡ್ಸೆಟ್ ಚೇಂಜ್ ಆಗಿಲ್ಲ. ಆ ಚೇಂಜ್ ಆಗಬೇಕಂದ್ರೆ ಇಂಥ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅವ್ರಿಗೇನಂದ್ರೆ ನಮ್ಮ ಮಗನಿಗೆ ಇವತ್ತು ಗುರ್ತಿಸಬೇಕು ಅಂದ್ರೆ ಆ ಪೇರೆಂಟ್ಸಲ್ಲಿ ಏನೋ ಒಂದು ಇದು ಬರ್ಬೋದು. ಓದಿದ್ದು ಇದೇ ವಿಚಾರವಾಗಿ ನಾವೇನು ಮಾಡಿದ್ವಿ, ಇದೇ ರಾಜ್ಯ ಹುಡುಗಿನ ಉಡುಪಿಯಲ್ಲಿ ನಡೆದಂಥ ರಾಜ್ಯ ಮಟ್ಟಕ್ಕೆ ಇಲ್ಲೇ ಕರ್ಕೊಂಡು ಹೋಗಿದ್ದೆ. ಅವ್ರೇನು ಮಾಡಿದ್ರು, ಒಂದು ಫೋನ್ ಮಾಡಿದ್ದಾರೆ, ನಿಮ್ಮ ಮಕ್ಕಳಿಗೆ ಸನ್ಮಾನ ಮಾಡಿ ಕರ್ಕೊಂಡು ಹೋಗಿದ್ದಾರೆ, ಸ್ಟೇಟಲ್ಲಿ ಇದೆ ಆಯ್ತಾಯ್ತು ಮತ್ತು ಸರ್ ನೀವು ಒಂದು ನಮ್ಮ ಸ್ಕೂಲಿಗೆ ಬಂದು ನಮ್ಮ ಒಂದು ಹಳ್ಳಿಯಲ್ಲಿ ಮಾಡಿ ಸರ್, ಇದರಿಂದ ನಮ್ಮ ಸ್ಕೂಲಿಗೆ ಬಿಡತಕ್ಕಂಥ ಮಕ್ಕಳ ಸಂಖ್ಯೆ ಕಮ್ಮಿ ಹೋಗ್ಬೋದು, ಸ್ವಲ್ಪ ಒಂದು ಏನು ನೋಡಿ ಸರ್. ನಾವು ಏನಂದ್ರು ನೀನೇನು ದೊಡ್ಡಿದ್ದೋ ನೀವು ಹೇಳ್ತಿರೋದಂದ್ರೆ ಇದೇ ಥರ ಒಂದು ರಾಶಿ ಮಾತಾಡ್ಬಿಟ್ರು. ಸುಬೇರೆ ಸರ್ ಇದ್ರು, BS ಸರ್, ಈ ಥರ ಸಮಸ್ಯೆಗಳು ಬೇಕಾದ್ರೆ ನೀವು ಮನಸ್ಸು ಮಾಡಿದ್ರೆ ಎಲ್ಲ ಒಂದು ಹಳ್ಳಿಗಳು ಸಿದ್ಧಾರ್ಥ ಮತ್ತು ನಮ್ಮ ತಾಲೂಕು ಜಾತ ಹುಡುಗರು ಮುಂದೆ ಬರ್ತಾವೆ. ಮತ್ತು ಎಷ್ಟೋ ಜನ ನಮ್ಮ 40 ದಿವಸ ನೋಡ್ತಿರ್ತಾರೆ ಸರ್. ಇಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಕಾಲೇಜ್ ಹುಡುಗಿರು ಕೂಡ ಇದೇ ಹುಡುಗಿರೇ ಸೋಲಿಸಿ, ಇದೇ ಚಿಕ್ಕಪುರ ಸ್ಟೇಡಿಯಮಲ್ಲಿ ಸೋಲಿಸಿ
ಡಿಸ್ಟಿಕಲ್ಲೂ ಕೂಡ ವಿನ್ ಆಗಿದ್ದಾರೆ. ಅಂಥ ಒಂದು ಸಾಮರ್ಥ್ಯ ನಮ್ಮ ಮಕ್ಕಳಿಗೆ ಅದನ್ನು ನಾವು ಇನ್ನೊಂದು ಸ್ವಲ್ಪ ನಾವು ಪುಷ್ಟೀಕರಣ ಕೊಟ್ಟಿವಿ ಅಂತಂದ್ರೆ ಉತ್ತಮ ಕ್ರೀಡಾಪಟು ಆಗೋದ್ರಲ್ಲಿ ಸಂದೇಹವಿಲ್ಲ. ಈ ಒಂದು ಕೆಲಸ ನೀವು ಆದಷ್ಟು ಬೇಗ ನಮ್ಮ ಚಿತ್ತಾಪುರದಲ್ಲಿ ಸುಸಜ್ಜಿತವಾದ ಗ್ರೌಂಡ್ ಅದ, ಅದ್ರ ಜೊತೆಗೆ ವಸತಿ ಸಮೇತ ಒಂದು ಕ್ರೀಡಾ ಶಾಲೆಯನ್ನು ತೆರೆದಕ್ಕೆ ದಯಮಾಡಿ ಅನುಕೂಲವನ್ನು ಮಾಡಿಕೊಡ್ಬೇಕಂತೇಳಿ ನಾನು ಇಲ್ಲಿ ಎಲ್ಲ ನನ್ನ ಹಿರಿಯರಲ್ಲೂ ಮತ್ತು ಮುಖಂಡರಲ್ಲಿ ಕೇಳ್ತಾ ಅನಿಸಿಕೆಯನ್ನು ಹೇಳಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಈ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಅನಿಸಿಕೆಯನ್ನು ತುಂಬ ಧನ್ಯವಾದಗಳು ಸ್ಪೋರ್ಟ್ಸ್ ಹುಡುಗರ ಪರವಾಗಿ ಮಾತನಾಡಿದಂಥ ಕೋಚ್ ಸಾಹೇಬರಿಗೆ. ಈಗ ಒಂದು ಫೋಟೋ ಸೆಷನ್ ಇದೆ, ಇಷ್ಟೇ. ಜಯ ಭೇರಿ ಜಯ ಭೇರಿ ಬಾರಿಸುವ ಗೆಲುವಿನ ಜಯ ಭೇರಿ. ಆದ್ರೆ